ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕೋಚಿಮುಲ್ ಒಕ್ಕೂಟಕ್ಕೆ ಐಸ್ ಕ್ರೀಂ ಫ್ಯಾಕ್ಟರಿಗೆ ದೊರೆತ ಮಂಜೂರಾತಿ. ಚಿಂತಾಮಣಿ ಚಿಮುಲ್ ನಿರ್ದೇಶಕರು ತೀವ್ರ ಆಕ್ರೋಶ. ಕೋಲಾರ, ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವ್ಯಾಪ್ತಿಯಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ಮಂಜೂರಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಒಕ್ಕೂಟದೊಳಗೆ ಭಿನ್ನಮತ ಸ್ಫೋಟಗೊಂಡಿದೆ. ಕೋಲಾರಕ್ಕೆ ಐಸ್ ಕ್ರೀಂ ಫ್ಯಾಕ್ಟರಿ ಮಂಜೂರು ಮಾಡಿರುವ ಕರ್ನಾಟಕ ಹಾಲು ಮಹಾ ಮಂಡಳಿ ಮಾಡಿರುವ ಈ ನಿರ್ಧಾರದ ವಿರುದ್ಧ ಚಿಕ್ಕಬಳ್ಳಾಪುರ ಭಾಗದ ಚಿಮುಲ್ ನಿರ್ದೇಶಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಪ್ರತಿಭಟನೆ ನಡೆಸುವುದಾಗಿ ಸಹ ಎಚ್ಚರಿಸಿದ್ದಾರೆ. ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ 4 ಮಂದಿ ರೈತರಿಗೆ 70,000 ವಿಮೆ ಚೆಕ್ಕನ್ನು ವಿತರಣೆ ಮಾಡಿ ನಂತರ ಮಾತನಾಡಿದ ಚಿಂತಾಮಣಿಯ ಚಿಮುಲ್ ನಿರ್ದೇಶಕರಾದ ಉಲುವಾಡಿ ಅಶ್ವಥ್ ನಾರಾಯಣ ಬಾಬುರವರು, ಕರ್ನಾಟಕ ಹಾಲು ಮಹಾಮಂಡಳಿ ಆಡಳಿತ ಮಂಡಳಿಯ ಏಕಪಕ್ಷೀಯ ತೀರ್ಮಾನದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಒಕ್ಕೂಟದ ಹಣಕಾಸಿನ ಪರಿಸ್ಥಿತಿ ಮತ್ತು ರೈತರ ಹಿತರಕ್ಷಣೆಯನ್ನು ಬದಿಗೊತ್ತಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಐಸ್ ಕ್ರೀಂ ಫ್ಯಾಕ್ಟರಿ ಯೋಜನೆಗೆ ಅನುಮೋದನೆ ನೀಡಿರುವುದು, ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟಗಳ ವಿಭಜನೆ ಪ್ರಕ್ರಿಯೆ ಮುಗಿದು ಚಿಮುಲ್ ಇನ್ನೂ ಸಂಪೂರ್ಣ ಅಸ್ತಿತ್ವಕ್ಕೆ ಬರುವ ಮುನ್ನವೇ ಇಂತಹ ದೊಡ್ಡ ಮೊತ್ತದ ಯೋಜನೆಯನ್ನು ತುರ್ತಾಗಿ ಮಂಜೂರು ಮಾಡಿರುವುದು ಹಿಂದೆ ಅಪಾರದರ್ಶಕತೆ ಎದ್ದು ಕಾಣುತ್ತಿದೆ ಎಂದು ಅವರು ದೂರಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿ ನಿರಂತರವಾಗಿ ರಾಜ್ಯದಲ್ಲಿ 15 ಒಕ್ಕೂಟಗಳು ಹಲವಾರು ಪದಾರ್ಥಗಳನ್ನು ತಯಾರು ಮಾಡಲು ಅವಕಾಶ ಕೊಟ್ಟಿದೆ. ಕಳೆದ 1.5 ವರ್ಷದಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಆಡಳಿತಾಧಿಕಾರಿ ಇರುವುದರಿಂದ ಯಾವುದೇ ಇತಿಮಿತಿ ಇಲ್ಲದೆ ಒಕ್ಕೂಟದ ಮೇಲೆ ಹಲವಾರು ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಲು ಅನುಮತಿ ನೀಡಿದೆ. ಅದರಲ್ಲಿ ಮುಖ್ಯ ಕಾರಣ ಕೋಚಿಮುಲ್ನಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿಗೆ ಮಂಜೂರಾತಿ ನೀಡಿರುವುದೇ ಸಾಕ್ಷಿ ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಒಂದೇ ಇದ್ದಾಗ ಕೋಚಿಮುಲ್ ಅಧ್ಯಕ್ಷರಾಗಿದ್ದ ಮಾಲೂರಿನ ಶಾಸಕರಾದ ನಂಜೇಗೌಡರು ಚಿಂತಾಮಣಿಗೆ ಐಸ್ ಕ್ರೀಂ ಫ್ಯಾಕ್ಟರಿ ಮಂಜೂರಾತಿ ದೊರಕಿಸಿಕೊಟ್ಟಿದ್ದು, ಈಗಾಗಲೇ 90% ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನು 10% ಕಾಮಗಾರಿ ಮಾತ್ರ ಬಾಕಿ ಇದೆ. ಆ ಕಾಮಗಾರಿ ಸಹ ಇನ್ನು 5-6 ತಿಂಗಳಲ್ಲಿ ಸಹ ಪೂರ್ಣಗೊಳ್ಳಲಿದೆ ಎಂದರು. ಒಕ್ಕೂಟ ವಿಭಜನೆಯಾದ ನಂತರ ಕರ್ನಾಟಕ ಹಾಲು ಮಹಾಮಂಡಳಿ ನಮ್ಮೊಂದಿಗೆ ಚರ್ಚೆ ಮಾಡದೆ ಕೋಲಾರ ಒಕ್ಕೂಟಕ್ಕೆ ಐಸ್ ಕ್ರೀಂ ಫ್ಯಾಕ್ಟರಿ ಮತ್ತು ಪನ್ನೀರು ತಯಾರು ಮಾಡೋದಕ್ಕೆ ಅಪ್ಪಣೆ ಕೊಟ್ಟಿದೆ. ಯಾವ ಮಾನದಂಡಗಳ ಮೇಲೆ ಕೊಟ್ಟಿದ್ದಾರೆ? ಒಕ್ಕೂಟಗಳನ್ನು ದಮನ ಮಾಡುವ ಉದ್ದೇಶ ಇಟ್ಟುಕೊಂಡು ಕರ್ನಾಟಕ ಹಾಲು ಮಹಾಮಂಡಳಿ ಮಂಜೂರಾತಿ ದೊರಕಿಸಿಕೊಟ್ಟಿದೆ ಎಂದು ಅವರು ಆರೋಪಿಸಿದರು. ಇಂದಿನ ಆಡಳಿತಾಧಿಕಾರಿ, ಈಗಿನ ಆಡಳಿತಾಧಿಕಾರಿಗಳು ಯಾವುದನ್ನು ಪರಾಮರ್ಶೆ ಮಾಡದೆ ಸಾಧಕ ಬಾಧಕಗಳನ್ನು ನೋಡದೆ ಮಂಜೂರು ಮಾಡಿರುವುದನ್ನು ನಾವು ಖಂಡಿಸುವುದರ ಜೊತೆಗೆ ನಂಜೇಗೌಡರ ಜೊತೆ ನಾನು ಮಾತನಾಡಿದ್ದೇನೆ ಎಂದರು. ಒಕ್ಕೂಟದಲ್ಲಿ ಯಾವ ವಸ್ತುಗಳು ಉತ್ಪಾದನೆ ಮಾಡಬೇಕು ಎಂಬುದಕ್ಕೆ ಕರ್ನಾಟಕ ಹಾಲು ಮಹಾಮಂಡಳಿ ಮೊದಲು ಮಾನದಂಡನೆಯನ್ನು ಅನುಸರಿಸಬೇಕು ಎಂದ ಅವರು, ಕೋಚಿಮುಲ್ ಐಸ್ ಕ್ರೀಂ ಫ್ಯಾಕ್ಟರಿ ಮಂಜೂರಾತಿ ಹಿಂದೆ ಪಡೆಯದಿದ್ದರೆ ರೈತರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಸಹ ಬಾಬು ಎಚ್ಚರಿಸಿದರು. 50 ಕೋಟಿ ರು ವೆಚ್ಚದಲ್ಲಿ ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ನಿರ್ಮಾಣ ಮಾಡುತ್ತಿದ್ದು, ಕೇವಲ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದಕ್ಕೆ ಮಂಜೂರಾತಿ ನೀಡುವ ಮೂಲಕ ವ್ಯಾಪಾರದ ವಹಿವಾಟು, ಲಾಭ ಮತ್ತು ನಷ್ಟದ ಬಗ್ಗೆ ಗಮನ ಹರಿಸಬೇಕಾಗಿದೆ ಎಂದ ಅಶ್ವಥ್ ನಾರಾಯಣ ಬಾಬು, ಇಂತಹ ಆದೇಶಗಳಿಂದ ಯಾವ ಒಕ್ಕೂಟವು ಉದ್ಧಾರವಾಗುವ ಲಕ್ಷಣಗಳು ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಈಗಾಗಲೇ ಚಿಮುಲ್ನಲ್ಲಿ ಪನ್ನೀರು 5 ಲಕ್ಷ ಟನ್ ಉತ್ಪಾದನೆ ಮಾಡುತ್ತಿದ್ದು, ಅದಕ್ಕೂ ಮಂಜೂರಾತಿ ನೀಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕರ್ನಾಟಕ ಹಾಲು ಮಹಾಮಂಡಳಿ ಒಕ್ಕೂಟಗಳ ಮಧ್ಯೆ ಇಂತಹ ಆಟ ಆಡುವುದನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ದರೆ ಅದಕ್ಕೆ ತಕ್ಕ ಶಾಸ್ತಿ ಸಹ ಮಾಡುವುದಾಗಿ ಎಚ್ಚರಿಸಿದರು. ಪ್ರಸ್ತುತ ಜಿಲ್ಲೆಯಲ್ಲಿ ಹೈನುಗಾರರು ಹಾಲಿನ ಪ್ರೋತ್ಸಾಹಧನ, ಪೋಷಾಹಾರದ ಬೆಲೆ ಏರಿಕೆ ಹಾಗೂ ಹಾಲಿನ ಗುಣಮಟ್ಟದ ತಪಾಸಣೆಯ ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವುದು ಬಿಟ್ಟು ತುರ್ತಾಗಿ ಐಸ್ ಕ್ರೀಂ ಫ್ಯಾಕ್ಟರಿ ಮಂಜೂರು ಮಾಡುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ.
ಈ ಯೋಜನೆಗೆ ಆತುರವಾಗಿ ಮಂಜೂರಾತಿ ನೀಡಲಾಗಿದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದರು. ಈ ವಿವಾದಾತ್ಮಕ ಮಂಜೂರಾತಿಯನ್ನು ತಕ್ಷಣವೇ ತಡೆ ಹಿಡಿಯಬೇಕು ಮತ್ತು ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ಬಗ್ಗೆ ಮರುಪರಿಶೀಲನೆ ನಡೆಸಬೇಕು. ಒಂದು ವೇಳೆ ಅಡಮಾರಿ ಧೋರಣೆ ಮುಂದುವರಿಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ರೈತರನ್ನು ಸಂಘಟಿಸಿ ಮಹಾಮಂಡಳಿಯ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ನಿರ್ದೇಶಕರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಭಾಗದ ನಿರ್ದೇಶಕರಾದ ಸುಮಾ ರವಿಚಂದ್ರ ರೆಡ್ಡಿ, ಅವಲಪ್ಪ, ಕೆಂಚಾರಳ್ಳಿ ಕೃಷ್ಣಾರೆಡ್ಡಿ ಮತ್ತು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಇವತ್ತು ನಿರಂತರವಾಗಿ ನಮ್ಮ ಇಲ್ಲೇ ರಾಜ್ಯದಲ್ಲಿರ್ತಕ್ಕಂಥ 14-15 ಒಕ್ಕೂಟಗಳಲ್ಲಿ ಕೂಡ ವಿವಿಧ ಹಂತದಲ್ಲಿ ಹಲವಾರು ಇವತ್ತು ನಮ್ಮ ಏನು ಪದಾರ್ಥಗಳನ್ನು ಇವತ್ತು ನಮಗೆ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಒಂದು ದುರ್ದೈವ ಏನಂದರೆ, ಈಗ ಸುಮಾರು 1.5 ವರ್ಷದಿಂದ ಆಡಳಿತಾಧಿಕಾರಿ ಇರೋದ್ರಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಯಾವುದೇ ನೀತಿ ಇಲ್ದಿರ ಇವತ್ತು ಒಕ್ಕೂಟಗಳ ಮೇಲೆ ಹಲವಾರು ರೀತಿಯಲ್ಲಿ ಯಾವುದೇ ನಿರ್ಬಂಧ ಇಲ್ದಿರ ಇವತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಲಿಕ್ಕೆ ಅವರದೇ ಆದಂಥ ಒಂದು ಇದರಲ್ಲಿ ಪರ್ಮಿಷನನ್ನು ಕೊಡ್ತಿದ್ವಿ. ಇದನ್ನು ನಾವಂತೂ ಖಂಡಿಸ್ತೀವಿ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ, ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಇದ್ದಾಗ ಇಲ್ಲೇ ಅದೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಮ್ಮ ಆತ್ಮೀಯರು, ಹಿರಿಯರು, ನಮ್ಮ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ನಮಗೆ ಐಸ್ ಕ್ರೀಮ್ ಪ್ಲಾಂಟ್ ಕೊಟ್ಟಿದ್ರು. ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಸುಮಾರು 90% ಕಾರ್ಯ ಪೂರ್ಣ ಆಗಿದೆ. ಸುಮಾರು 10% ಇದೆ, ಅದು ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಪೂರ್ಣ ಆಗ್ತಾಯಿದೆ. ಅದಕ್ಕೆ ಆದರೂ ಕೂಡ ಮೊನ್ನೆ ಕರ್ನಾಟಕ ಹಾಲು ಮಹಾಮಂಡಳಿ ಅವರಿಗೆ ಅವರ ಒಕ್ಕೂಟದಿಂದ ಯೋಜನೆ ಆದಮೇಲೆ ನಮ್ಮ ಒಕ್ಕೂಟದಲ್ಲಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಒಂದು ಪನ್ನೀರ್ ನಾವೇ ಮಾಡ್ತಾ ಇದ್ವಿ. ಹಿಂದೆ ಸುಮಾರು ಇವತ್ತು ಉತ್ಪಾದನೆ ಮಾಡ್ತಿದ್ವಿ. ಆದರೆ ಇವತ್ತು ಕರ್ನಾಟಕ ಹಾಲು ಮಹಾಮಂಡಳಿಯವರು ಯಾವುದೇ ಒಂದು ನಮ್ಮನ್ನು ಚರ್ಚಿಸಿದ ಹುಡುಗ ಇವತ್ತು ಚರ್ಚೆ ಮಾಡಲೇ ಇಲ್ಲ ನಮ್ಮ ಜೊತೆ. ಐಸ್ ಕ್ರೀಮ್ ಇದೆ ನಂಜೇಗೌಡರೆ ಕೊಟ್ಟಿದ್ದು ನಮಗೆ. ಆದರೆ ಇವತ್ತು ಮತ್ತೆ ಅದಕ್ಕೆ ಪನ್ನೀರ್ ಇರ್ಬೋದು, ಐಸ್ ಕ್ರೀಮ್ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಂದ್ರ. ಇದು ಯಾವ ಮಾನದಂಡ ಮೇಲೆ ಕೊಟ್ಟಿದ್ದಾರೆ? ಇದೆಲ್ಲ ಒಂದು ಕಡೆ ಈ ಒಕ್ಕೂಟಗಳನ್ನು ದಮನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಮಾಡ್ತಾ ಇದೆ. ಹಿಂದೆ ಇರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಈಗಿರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಎಲ್ಲರೂ ಕೂಡ ಯಾವುದೇ ಕೂಡ ಅದಕ್ಕೆ ಪರಾಮರ್ಶೆ ಮಾಡ್ತೀರಾ. ಎಲ್ಲಿ ನಾವು ಹೆಚ್ಚಿಗೆ ಯಾವುದೇ ರೀತಿಯ ಉತ್ಪನ್ನಗಳು ಕೊಡಬೇಕು, ಯಾರ್ಯಾರು ಕೊಡಬೇಕು ಅನ್ನೋ ಉದ್ದೇಶನೇ ಇಲ್ಲ. ಇವತ್ತು ಏನೋ ಕೊಟ್ಬಿಡ್ಬೇಕು, ಯಾರೇ ಇವತ್ತು ಅದಕ್ಕೆ ರೆಕಮೆಂಡ್ ಮಾಡಿದ್ರೆ ಅವರಿಗೆ ಅದನ್ನು ಉತ್ಪನ್ನ ಕೊಟ್ಬಿಡೋದು. ಆದರೆ ಅದು ಸಾಧಕ ಬಾಧಕಗಳು ಇವತ್ತು ಚಿಂತಾಮಣಿಯಲ್ಲಿ ಒಂದೇ ಒಂದು ದಿವಸ ನಾವು ಈಗ ಉತ್ಪಾದನೆ ಆಗಿಲ್ಲ. ಆದರೂ ಕೂಡ ಇವತ್ತು ಕೋಲಾರಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ನಾವಂತೂ 100% ಖಂಡಿಸ್ತೀವಿ. ಮತ್ತು ಯಾರು ಅಲ್ಲಿರ್ತಕ್ಕಂಥ ನಮ್ಮ ನಂಜೇಗೌಡರು ಕೂಡ ಹಲವಾರು ಸರ್ತಿ ನಾನು ರಿಕ್ವೆಸ್ಟ್ ಬೇಡಣ, ಇದನ್ನು ದಯವಿಟ್ಟು ಮಾಡೋದು ಬೇಡ. ನಾವೀಗ ಆಲ್ರೆಡಿ ಚಿಂತಾಮಣಿಯಲ್ಲಿ ನೀವೇ ಕೊಟ್ಟಿದ್ದೀರಾ, ನೀವೇ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದೀರಾ. ನಮ್ಮ ಸಚಿವರು MC ಸುಧಾಕರ್ ಅವರು ಇರ್ಬೋದು, ಇದೇ ಪ್ರಯತ್ನ ಸುರೇಶ್ ಅವರು ಎಲ್ಲರ ಒಂದು ಪ್ರಯತ್ನದಿಂದ ಅವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ದೊಡ್ಡ ಗಲಾಟೆಯಾಗಿ ಪರ್ಮಿಷನ್ ತಂದಿದೆ. ನಾವು ಪರ್ಮಿಷನ್ ಚಿಂತಾಮಣಿ ತರಬೇಕಾದ್ರೆ. ಆದರೆ ಈಗ ಯಾವುದೂ ಅದು ಮಾನದಂಡ ಇಲ್ಲದೆ ಇವತ್ತು ಮತ್ತೆ ಕೋಲಾರಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಇದನ್ನು ಯಾರೇ ಕೊಟ್ಟಿರ್ಬೋದು, ಕರ್ನಾಟಕ ಹಾಲು ಮಹಾಮಂಡಳಿಯವರು ಈ ಥರ ಮುಂದೆ ನಡೆದ್ರೆ ನಮಗೆ ನಿಜವಾಗ್ಲೂ ರೈತರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರು ನಿಮಗೆ ನಿಜವಾಗ್ಲೂ ಅದಕ್ಕೆ ಬುದ್ಧಿ ಕಲಿಸ್ಬೇಕಾಗ್ತದೆ. ಇದನ್ನು ಮೊದಲನೇದಾಗಿ ಕರ್ನಾಟಕ ಹಾಲು ಮಹಾಮಂಡಳಿಯವರು ರಾಜ್ಯದಲ್ಲಿ ಇರ್ತಕ್ಕಂಥ 15 ಒಕ್ಕೂಟಗಳು ಯಾವ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅಂತ ನೀವು ಒಂದು ಮಾನದಂಡವನ್ನು, ಕ್ರೈಟೀರಿಯಾವನ್ನು ಫಿಕ್ಸ್ ಮಾಡಿ. ಅದು ಬಿಟ್ಬಿಟ್ಟು ಇನ್ವೆಸ್ಟ್ ನೀವೇ ಮಾಡ್ತಾ ಇದ್ರೆ ನಾವು ನಿಮ್ಮ ಹತ್ರ ಬರಬೇಕಾಗ್ತದೆ, ಅದನ್ನು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗಲೂ ಕೂಡ ನಂಜೇಗೌಡರನ್ನ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ನಾನು ಹೇಳ್ಕೊಳ್ತೀನಿ, ದಯವಿಟ್ಟು ಐಸ್ ಕ್ರೀಮ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ನಮ್ಗೆ ಈಗಾಗಲೇ ಕೊಟ್ಟಿದ್ದೀರಾ. ನೀವು ಸುಮಾರು ನಾವು 50 ಕೋಟಿ ರೂಪಾಯಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಇನ್ವೆಸ್ಟ್ಮೆಂಟಲ್ಲಿ, ಒಕ್ಕೂಟದ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ನೀವು ಮಾಡ್ತಿರೋದಂತೂ ತಪ್ಪು. 30 ಕಿಲೋಮೀಟರ್ ಕಾರ್ಯವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಷ್ಟು ಇವತ್ತು ವ್ಯಾಪಾರ ಆಗ್ತಿದೆ, ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಂಡಿರಾ. 30 ಕಿಲೋಮೀಟರ್ಗೆ ಮತ್ತೆ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ನೀವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗಲ್ಲ. ಪನ್ನೀರು ಅಷ್ಟೇ, ಪ್ರತಿ ದಿವಸ 5 ಟನ್ ಮಾಡ್ತಿದ್ದೀವಿ ನಾವು, ಆದರೆ ಮತ್ತೆ ನಿಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿಯವರು ನಮ್ಮ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮ ಆಟ ನಿಲ್ಲಿಸಬೇಕು. ಆಟ ನಿಲ್ಲಿಸಿದ್ರೆ ನಿಮಗಂತೂ ಗ್ರಾಚಾರ ಬಿಡಿಸಾಕ್ತೀವಿ ನಾವು. ಇವೆಲ್ಲ ಬಿಡಬೇಕಾಗ್ತಾರೆ ಕರ್ನಾಟಕ ಹಾಲು ಮಹಾಮಂಡಳಿಯವರು. ಈ ಒಂದು ದುರುದ್ದೇಶಗಳನ್ನು ಬಿಟ್ಟು ಕರೆಕ್ಟ್ ಏನು ಇವತ್ತು ರೈತರ ಪರಿಶ್ರಮದಿಂದ ಒಕ್ಕೂಟ ಬೆಳೆಸ್ಕೊಂಡು ಬರ್ತಾ ಇರೋದು. ಆದರೆ ಅವರನ್ನು ದಮನ ಮಾಡಲಿಕ್ಕೆ ನೀವೇನಾದ್ರು ಹೊರಟ್ರೆ ನಮ್ಮ ಬಂಡವಾಳನ ನೀವು ಬಂಡವಾಳ ಮಾಡಿಕೊಂಡು ನೀವು ಅದಕ್ಕೆ ಲಿವಿನ್ ತಗೊಂಡು ನಮ್ಮ ಮೇಲೆ ಏನಾದರೂ ಹಿಡಿತ ಸಾಧಿಸ್ಲಿಕ್ಕೆ ಬಂದರೆ ನಾವಂತೂ ನಿಮಗೆ ಗ್ರಾಚಾರ ಬಿಡಿಸ್ಲಿಕ್ಕೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ನಾವು ಆದರೂ ಕೂಡ ಇನ್ನೂ ಸತಿ ನಾವು ಆ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಬೇರೆಯವ್ರನ್ನೆಲ್ಲ ಆಡಳಿತ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಮಾಡಬೇಡಿ. ಇದನ್ನು ನೀವು ಬೇರೆಯವ್ರು ಮಾಡ್ಕೊಳ್ಳಿ, ಬೇರೆ ಉತ್ಪನ್ನ ಮಾಡ್ಕೊಳ್ಳಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ಒಟ್ಟಿಗೆ ಅಂಟಂಬಂದಿರ್ತಾರೆ. ನಾವು ಇವತ್ತು ಬಂದಿದ್ದು, ನೀವೇ ಇವತ್ತು ನಮಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕತ್ತೆ ನಿಲ್ಲಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಿರೋದಂತೂ ನಾವಂತೂ ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಇದನ್ನು ಖಂಡಿಸ್ತೀವಿ. ಆಗಲೇ ನೆನ್ನೆ ಕೂಡ ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ. ನಾವು ಏನು ಭೇಟಿ ಆಗಬೇಕು ಕರ್ನಾಟಕ ಹಾಲು ಮಹಾಮಂಡಳಿಯ, ಯಾಕೆಂದರೆ ಈಗ ಆಡಳಿತ ಮಂಡಳಿ ಇಲ್ಲ. ಆಡಳಿತ ಮಂಡಳಿ ಬಂದ ಮೇಲೆ ನಾವು ಅದನ್ನು
ಪ್ರಶ್ನೆ ಮಾಡ್ತೀವಿ, ಮತ್ತೆ ಅದನ್ನ ಮಾಡಬಾರ್ದು ಅಂತ ಕೂಡ ಒತ್ತಡ ಕೂಡ ಮಾಡ್ತೀವಿ. ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಈಗ ನಮ್ಮ ಮಾಜಿ ಸಚಿವರು, ಇವರು ಕೂಡ ನಾವು ಅದನ್ನ ಹೇಳಿ ಅದನ್ನ ಮಾಡಬಾರ್ದು ಅಂತ ಒತ್ತಡವನ್ನು ಎಲ್ಲ ನಾವು ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಆಡಳಿತ ಮಂಡಳಿಗಳು ಎಲ್ಲರೂ ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ನಾನು ಬಯಸ್ತಿದ್ದೀವಿ. ಅವರು ಕೂಡ ನಾವು ಯಾವುದೇ ಕಾರ್ಯಕ್ರಮ ನಾವು ಒಕ್ಕೂಟದ ಮಾಡಿದಾಗ ಭಾಳ ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ. ಮತ್ತು ಅದೇ ರೀತಿ ಅವ್ರು ಬಂದಮೇಲೆ ಈ ಆಸ್ಪತ್ರೆ ಅಂತೂ ನಿಜವಾಗ್ಲೂ ಭಾಳ ಉನ್ನತ ಮಟ್ಟದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮಿರ್ತಕ್ಕಂಥ ವೈದ್ಯಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ವೈದ್ಯರು ಮತ್ತು ಇರ್ತಕ್ಕಂಥ ಎಲ್ಲ ಸ್ಟಾಫು ಭಾಳ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಇವತ್ತು ಈ ಆಸ್ಪತ್ರೆ ಜಿಲ್ಲೆಯಲ್ಲೇ ಬಹುಶಃ ಅತಿ ಹೆಚ್ಚು ಹಾಸಿಗೆ ಇರ್ತಕ್ಕಂಥ ಇವತ್ತು ಆಸ್ಪತ್ರೆ ಆಗಿದೆ. ಅದು ಇವತ್ತು ಸಚಿವರ ಒಂದು ಆಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಿಟಿಕಲ್ ಕೇರ್ ಕೂಡ ಮಾಡ್ತಿದ್ದಾರೆ ಸಚಿವರು. ಅದೆಲ್ಲ ನಿಮ್ಗೆ ಗೊತ್ತಿದೆ, ಈಗೆಲ್ಲ ನಿಮ್ಗೆ ಯಾಕೆ ಹೇಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಕೂಡ ಇವತ್ತು ಮಾಡ್ತಿರೋದು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಕಡಿಮೆ ದರದಲ್ಲಿ ಮತ್ತು ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಡ ರೋಗಿಗಳಿಗೆ ಕೈಗೆಟಕತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಚಿವರು ಮಾಡ್ತಿದ್ದಾರೆ. ಅವರು ಕೂಡ ನಾವು ಒಕ್ಕೂಟದ ವತಿಯಿಂದ ಮತ್ತು ಸಮಸ್ತ ತಾಲೂಕಿನ ರೈತ ಬಾಂಧವರಿಂದ ಅವರಿಗೆ ನಾವು ಕೂಡ ಕೃತಜ್ಞತೆ ಸಲ್ಲಿಸ್ತೀವಿ. ಇದು ಈ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದು ನಮಗೆ ಸುಮಾರು 13 ಕೋಟಿ ರೂಪಾಯಿ 13 ಕೋಟಿ ರೂಪಾಯಿ ಹಾಕಿದ್ದಾರೆ. 50 ಟೋಟಲ್ 50 ಸಿವಿಲ್ ಮಿಷನ್. ಆಮೇಲೆ ಇದನ್ನು ಮಾಡಿರೋರು ಕೊಟ್ಟರು ಎಲ್ಲ ನಂಜೇಗೌಡ್ರೆ, ಅವರೇ ಅಧ್ಯಕ್ಷರು. ಅವತ್ತು ಇಲ್ಲಿ ಕೊಟ್ಟಿದ್ದು ಅವರೇ. ತಿರುಗಿ ಇವತ್ತು ಅವರು ಒಂದು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಇರೋದು 30 ಕಿಲೋಮೀಟ್ರ್, ಇದೇ ನಡೆಯೋದು ಕಷ್ಟ ಇದೆ ಅಂತ ಅವರು ಮಾಡಿದರೆ ನಮಗೆ ಇನ್ನೂ ಲಾಸ್. ಈ ಪರಿಸ್ಥಿತಿ ಇದೆ. ನಿನ್ನೆ ನಾವೆಲ್ಲ ಸೇರಿದ್ವಿ ಎಲ್ಲೋ ಒಂದು ಜಾಗದಲ್ಲಿ ಸೇರಿದ್ದೀವಿ. ನಾವು ಸೇರಿಬಿಟ್ಟು ಅದನ್ನು ಕಾಣಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ನಾವೆಲ್ಲ ಇವರೆಲ್ಲ ನಮ್ಮ ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ಹೋಗಿ ಅವ್ರ ಬೋರ್ಡ್ ಮೀಟಿಂಗ್ ದಿವಸ ಹೋಗಿ ಗಲಾಟೆ ಮಾಡೋದು ಕೂಡ ಆ ಮಟ್ಟಕ್ಕೆ ಕೂಡ ಬಂದಿದ್ದೀವಿ. ಅದನ್ನು ನಿಲ್ಲಿಸ್ತೀವಿ, ಆದಷ್ಟು ಪ್ರಯತ್ನ ಪಡ್ತೀವಿ. ಇವತ್ತು ಒಳರೋಗಿಗಳು ಇವತ್ತು ಅವರಿಗೆ ಹಾಲು ಹಂಚುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ, ಆರೋಗ್ಯವಾಗಿ ಕೊಟ್ಟು ಸರ್ವ ಕೊಟ್ಟು ಹೇಳದಂಗೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ಅವರ ಅವಧಿಯಲ್ಲಿ ನಂಜೇಗೌಡರಿದ್ದಾಗಲಿ ಇವರು ಪರಿಶ್ರಮದಿಂದ ಮಾಡಿದ್ದಾರೆ. 90% ಮುಕ್ತಾಯ ಆಗಿದೆ. ಇನ್ನೆಲ್ಲ 6 ತಿಂಗಳಲ್ಲಿ ಉದ್ಘಾಟನೆಗೆ ರೆಡಿಯಾಗಿದ್ದೀರಿ. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ನೆನ್ನೆ ಬಾಬುರವರು ನಮ್ಗೆ ಗೊತ್ತಿಲ್ಲ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಅಲ್ಲಿ ಸಭೆ ಸೇರಿದಾಗ ಒಂದು ಪ್ರಸ್ತಾಪ ಮಂಡಿಸಿದ್ರು. ಇದೊಂದು ಈ ಥರ ಆಗ್ತಾ ಇದೆ ಕೋಲಾರಲ್ಲಿ, ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ KMF ಅವರು. ಇದನ್ನೆಲ್ಲ ಖಂಡಿಸಬೇಕು ಅಂತ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿದಾಗ ನಾವೆಲ್ಲರೂ ಕೂಡ ಅವ್ರ ಧ್ವನಿ ಒಟ್ಟುಗೂಡಿಸಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾಲಕ್ಕೂ ಕೂಡ ಕೋರ್ಟ್ ಕಚೇರಿ ಆಗಲೂ ಕೂಡ ನಾವು ಮೇಲೆ ಕಚೇರಿ ದಾವೆ ಹಾಕಿ ಕೂಡ ರೆಡಿಯಾಗಿದ್ದೀವಿ. ಅವರನ್ನು ಅಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡೋಕ್ಕೆ ಬಿಡೋದಿಲ್ಲ. ನಾವೇ ಅದರ ಬಗ್ಗೆ ಇವರು ಬಾಬುರವ್ರ ನೇತೃತ್ವದಲ್ಲಿ ನಾವು 4 ಜನ ಒಟ್ಟಿಗೆ ಈ ಭಾಗದಿಂದ ಹೋರಾಟ ಮಾಡಿ ಸಿದ್ಧವಾಗಿದ್ದು ನಮ್ಮ ಸಮಸ್ಯೆ ಕೂಡ ನಮ್ಮ ಜೊತೆಲಿದೆ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ.